ನಾವ್ ಹೇಳಿದ್ವಲ್ಲ ಹೋಗೋ ಟೈಮ್ದಾಗ ಇವ್ರು ಅಜ್ಜ ಅಜ್ಜಿಯರ್ ಇಬ್ರು ಇಲ್ಲೇ ಇರ್ತಾರ ಅವ್ರು. ಇದ್ದ ಟೈಮ್ದಾಗ ಬಿಜಾಪುರ ರಜಾ ಬಂದಾಗ ಕೇಳ್ತಾನ ಇದೇನಿದು ಹಸನ್ ಹೋಗಿ ದರ್ಗಾ ಮತ್ತೆ ಗುಡಿ ಇಲ್ಲ ಏನಿಲ್ಲ ಇಲ್ಲ ಇಲ್ಲ ಇದು ಮಾಡಕ್ಕೆ ಅಂತ ಕೇಳ್ತಾನ. ಆಯ್ತು ಇಲ್ಲಿ ಹೆಂಗೈತೆ ಪವರ್ ಬಾರಿ ಐತಿ ನೀವ್ ಏನ್ ಬೆಡ್ಕೊಂಡ್ ಹೋಗಿದ್ದಲ್ಲ ಹಾಕತಿ. ಆಮೇಲೆ ಅವ್ ನಮ್ಮ ಬೇಡ್ಕೊಂಡ್ ಹೋಗ್ಕಂದ್ರ ನಾನ್ ಏನ್ರ ಯುದ್ಧ ಗೆದ್ದು ಬರ್ತಂದ್ರ ನಿಮ್ಗೆ 24 ತಾಸನ್ಯಾಗ ಗುಡಿ ಕಟ್ಟಿಸ್ತೀನಿ ಅಂತಂದ್ರ ಅವ್ನ ಏನಾರ ಗೆದ್ದು ಬಂದ್ರ ನಿರ್ಮಾಣ ಮಾಡಿ ಕೊಡ್ತಂತೆ ಬೇಡ್ಕೊಂಡ್ ಹೋಗ್ಕಂತ್ರಿ 24 ತಾಸನ ಗುಡಿ ಕಟ್ಟಿಸ್ತೀನಿ ಅಂತ ಬೇಡ್ಕೊಂಡ್ ಹೋಗಿರ್ತಾನೆ. ಅದ್ ಆದಂತನ ಅದು ಯುದ್ಧ ಎಲ್ಲಾ ಚಂದಗೆ ಗೆದ್ದು ಎಲ್ಲಾ ಬರೋ ಟೈಮ್ದಾಗ ಅವ್ರು ಯುದ್ಧ ಗೆದ್ದು ಖುಷಿ ಒಳಗ ಹಂಗ ಮರ್ತು ಹೊಂಟಿರ್ತಾರ. ಅಂದ್ರೆ ಇದು ಬೇಡ್ಕೊಂಡಿದ್ದ ನೆರವೇರಿದಾಗ ದೇವ್ರದ್ದು ಸನೇಕ ಬರಂಗಿಲ್ಲ ಮರ್ತ್ ಹಂಗ ಹೋಗ್ಬಿಟ್ಟಿರ್ತಾರ. ಹೋಗೋ ಟೈಮ್ದಾಗ ಅಲ್ಲಿ ಸ್ವಲ್ಪ ಬಿಜಾಪುರ ಸನೇಕ ಕೋಲಾರ ಸೈಡ್ ಅಂತೂ ಇರ್ಬೋದು ಬಹುಶಃ. ಅಲ್ಲಿ ಈ ಸೈಡ್ ಆಸ್ಪಾಸನ ಎಲ್ಲಾ ಕುದುರೆಗೆ ಆನೆಗೆ ಸೈನಿಕರಿಗೆ ರಾಜಾಗ ಇಡೀ ಎಲ್ಲರಿಗೂ ಕಂಡು ಹೋಗ್ಬಿಡುತ್ತೆ ಆಟೋಮೆಟಿಕ್ ಹೋಗೋಣ ಉಟ್ರು ಬಾಯಿಗೆ ಹೆಂಗ್ ಮಾಡೋ ಟೈಮ್ದಾಗ ಈ ನಮ್ಮ ಅಮೆಜಾನ್ ಮಾಡಾರಲ್ಲ ಇವ್ರಲ್ಲಿ ತಗೊಂಡೋಗಿರ್ತಾರ ಆಡ ಮೇಸಕ ತಗೊಂಡೋಗಿರ್ತಾರ. ಇವ್ರ ಗಾದಾಗಿದ್ದು ಬಂದ್ ಕೇಳ್ತಾರ ಇವ್ರ ಏನೈತಿ ನೀವು ಬಿಜಾಪುರ ರಾಜರಲ್ಲ ನಿಮ್ ದರ್ಗಾಕ್ ಬಂದಿದ್ರಿ ಬಂದಿದೀವಿ ಅಂತ ನೀವ್ ಅಲ್ಲಿ ಏನ್ರ ಬೇಡ್ಕೊಂಡಿರ ನೋಡು. ಆಮೇಲೆ ರಾಜಾಗ ಕಲ್ಪನೆ ಆಗತ್ತೆ ನಾನು ಇನ್ನೂ ಮಾಡಿದ್ದೆ ಬೇಡ್ಕೊಂಡಿದ್ದೆ ಆದ್ರ ನಾನು ಮರ್ತ್ ಹಂಗ ಬಂದಿನಿ ಏನ. ಆಯ್ತು ತಪ್ಪ ಅಜ್ಜ ನಾನ್ ಏನ್ ನಾ ಮುಟ್ಟಿಸ್ತೀನಿ ನಿಮಗ್ ಇದು ಮಾಡಿಬಿಡ್ತೀನಿ ಅಂತ ಕೇಳ್ತಾನ. ಗುಡಿ ಕಟ್ಟಿಸ್ತೀನಿ ಅಂತ ಕಟ್ಟೋದು ಪ್ರಾರಂಭ 24 ಗಂಟೆ ಒಳಗೆ ಮಾಡ್ತಾನ. ಅಲ್ಲಿಂದ್ರ ಆ ಟೈಮ್ದಾಗ ಏನೋ ಬಿಟ್ಟಿಲ್ಲ ಏನೂ ಇಲ್ಲ ಇದೂ ಇರಂಗಿಲ್ಲ. ಬಗ್ಸ್ಯಾಗ ನೀರ ಬಗ್ಸ್ಯಾಗ ಇಟ್ಟಿಟ ಕಲ್ಲು ಗುಂಡ ಕಲ್ಲ ಗಚ್ ಅಂತ ಬರ್ತೈತ್ರಿ ಆಗಿನ ಟೈಮ್ದಾಗ. ಆ ಗಚ್ಚಿಂದ ಹಿಡಿದು 24 ತಾಸನ ಗುಡಿ ನಿರ್ಮಾಣ ಮಾಡ್ತಾರೆ. 24 ತಾಸನೇ ಆದಂತದ್ ದರ್ಗಾನ 24 ತಾಸನೇ ಮತ್ತ ಆಗಿನ ಟೈಮ್ದಾಗ 24 ತಾಸ ಅಂದ್ರ ಆಗುದಂದ್ರ ಇದು ತಿಂಗಳಗಟ್ಲೆ ಆದ್ರೂ ಆಗ್ಲಾರ್ದ ಕೆಲ್ಸಗೊಳ್ರಿ. ಹೌದು ಮತ್ 24 ಗಂಟೆ ಒಳಗ್ ಮಾಡ್ಯಾರ ಅಂದ್ರ ಅದು ದೇವ್ರದೊಂದು ಅಪವಾದ್ರಿ. ಹೌದು ಇದು ಅಮೇಜಮ್ಮ ಅಂದ್ರಲ್ಲ ಅವ್ರು ಯಾರ ಅಮ್ಮಜಮ್ಮ ಅಂದ್ರೆ ಇಲ್ಲಿ ಅದಾರಲ್ಲ 2 ಗದಿಗಳವಲ್ಲ ಒಂದ್ ಮನೆ ಕಜ್ಜಲ್ದ ಒಂದ್ ಅಮ್ಮಜಮ್ಮ ಒಳಗ್ ಐತಿಲ್ರಿ ಮಗ್ಲ 2 ಗದಿಗೆ ಫಸ್ಟ್ ಹತ್ತದು ಮನೆ ಕಜ್ಜಂದ್ರಿ ಎರಡನೇದು ಅಮ್ಮಜಮ್ಮ. ಅವ್ರಿಬ್ರು ಏನಾಗ್ಬೇಕ್ರಿ ಅವ್ರ ಮೊಮ್ಮಕ್ಕಳು ನಾವ್ ಇಲ್ಲ ಇಲ್ಲ ಈಗ ಅವ್ರ ಸಂತತಿನೇ ನಮ್ಗೆ ಇದು ಬಂದ್ರೆ ಅವ್ರ ಫಸ್ಟ್ ದೇವ್ರಿಗೆ ಭಕ್ತರಿದ್ದಂತಪ್ಪ ಅಂದ್ರ ಪೂಜಾರಿಗಳು ಅಂದ್ರ ಅವ್ರದೇ ಇವ್ರ ಅಜ್ಜಾರ ಏನ ಜೀವಂತಿದ್ದ ಟೈಮ್ದಾಗ ಅವ್ರು ಸೇವಾಕ್ ಬಂದ್ಬಿಟ್ಟಿದ್ರು ಇವ್ರು ಅಜ್ಜಾರು ಆ ಟೈಮ್ದಾಗಿನ ಜೀವಂತವಾಗಿದ್ರು ಇದ್ರು ಅವ್ರು ಜೀವಂತ ಸಮಾಜದಲ್ಲಿ ತಾವಾಗ್ಲೇ ಆಯ್ಕೆ ಆಗಿದ್ರು. ಈಗ ತಾವಾಗ ಹೋಗಿ ಜಾಗದವ್ರು ತಾವ ಆಯ್ಕೆಗೆ ಜೀವಂತ ಆಯ್ಕೆ ಆಗಿದ್ರು ಜೀವಂತ ಆಯ್ಕೆ ಆಗ್ಯಾರನ್ನಾಗ್ರಿ. ಇದು ದೊಡ್ಡ ಪವಾಡ ಮತ್ತ ಅದ್ರೊಳಗ ಎಲ್ಲಾ ಮುಸ್ಲಿಮ್ಸ್ ದರ್ಗಾದೊಳಗ ಹಿಂದೂ ಪೂಜಾರಿಗಳು ಬಹಳ ಕಡಿಮೆ. ಅದ್ರೊಳಗ ನಮ್ದು ಆ ರಾಜ ಗುಡಿ ಕಟ್ಸಿದಾದ್ಮೇಲೆ ಕಟ್ಟಡಕ್ ನಿರ್ಮಾಣಕ್ ಇದು ಮಾಡ್ತಾರಲ್ಲ ಅವ್ನ ಕೊಂತಾಕ್ ಹೋಯ್ತನ್ರಿ. ಅವಾಗ ಕೊಂತಾಕ್ ಹೋಯ್ದ ಇನ್ನೇನ್ ಕಟ್ಟಡ ನಿರ್ಮಾಣಕ್ಕೆ ಎಡಿ ತಂದ ಮತ್ತೆ ಕೊಡೋ ಟೈಮ್ದಾಗ ನಮ್ಮ ಪೂಜಾರನ್ನ ಮನೆ ಕಜನ್ ಕರೀತಾರ. ಕರದ ಇದಕ್ ಪಾತೆ ಕೊಡಪ್ಪ ಅಂತ ಕೇಳ್ತಾರ. ಅವ್ರ ಇಲ್ಲ ನಾವು ಹಿಂದೂಗಳು ನಮಗ್ ಪಾತೆ ಬರಂಗಿಲ್ಲ ಅಲ್ಲ ಇದು ಮುಸ್ಲಿಂ ದೇವರಾದ್ರು ನಿಮ್ ಪಾತೆ ಕೊಡಕ್ ಬರೋದಿಲ್ಲ ಅಂದ್ರ ನೀವ್ ಅಂತಂದ್ ಹೇಳಿ ರಾಜ ಅವ್ರನ್ನ ಹೊರಗ್ ಹಾಕಿಬಿಡ್ತಾನ. ಹೊರ ಹಾಕಿದ್ರು ಅವ್ರು ಒಳಗ ಏನೇನ್ ಬರ್ತಾವ ಪುರಾಣ ಗಿರಾಣ ಅವ್ನ ಏನ ಇಟ್ಟು ಓದಿದ್ರು ಸತಕ್ಕ ಬಾಗಲ ಓಪನ್ ಆಗ್ತಿರಂಗಿಲ್ಲ. ಇದು ಗರ್ಭಗುಡಿ ಎಲ್ಲಾ ಆದ್ರೂ ದೇವಸ್ಥಾನದ ಬಾಗಿಲ ಮಾಡೋ ಟೈಮ್ದಾಗ ಬಾಳ ತೆಗಿಯಂಗಿಲ್ರಿ. ಆ ಟೈಮ್ದಾಗ ಒಬ್ಬ ಅಲ್ಲೇ ಇದ್ದ ಒಬ್ಬ ಸೈನಿಕನ ಮಂತ್ರಿ ಹೇಳ್ತಾನ ಅವ್ರ ರಾಜಗ ಇಲ್ಲ ಅವ್ನ ಪ್ರಿಯವಾದ ಶಿಷ್ಯನ ನೀವು ಹೊರಗೆ ಹಾಕಿರಿ ಅದರಿಂದ ಏನಾಗೈತನ ನೋಡು ಅವ್ರನ್ನ ಕರೆಸ್ರಿ ಏನಾರ ಆಗ್ಬೋದು ಅಂತ ಕರೆಸ್ತಾನ. ಮತ್ತ ಅವ್ರ ರಾಜ ಮತ್ತ ಅಪ್ಪನ ಕೊಟ್ಟು ಅವ್ನ ಕರೆಸಿ ಅವ್ರ ಕಡೆಯಿಂದ ನೀ ಏನ್ ಮಾಡ್ತಿ ಮಾಡಪ್ಪ ಇದನ್ನ ಅಂತನ ಅವ್ರ ಒಂದ್ ಅಲ್ಲಿ ಇದು ಐತಲ್ಲ ಅಗ್ನಿ ಬಂಡ್ರಿ ಅದ 24 ತಾಸು ಅಗ್ಗಿ ಇರುದ್ರಿ ಬೆಂಕಿ ಒಳಗ ಒಂದ್ 24 ತಾಸು ದೀಪ ಇರುದಾರ. 24 ತಾಸು ಇರುದ ಇದೊಂದ್ ಅಗ್ನಿ ಹೊಂಡ ಅದೊಂದ್ ದೀಪ. ಅಲ್ಲಿ ಬೆಂಕಿ ತಗೊಂಡ್ಬಂದ್ ಇಲ್ಲಿ ಮುತ್ಯಾನ್ ಮುಂದಿಟ್ಟ ಹಸುನವ್ರಿಗೆ ಇದೋಸ್ತರ ಅದನ್ನ 5 ಸಲ ಬೇನ್ ಹಾಕಿ ಹಿಂಗ್ ಊದ್ ಹಾಕಿದ್ನತ್ರಿ. ಅವಾಗ ಕೀಲಿ ಓಪನ್ ಆಗಿ ನಮಗ ಧ್ಯಾನ ಘೋಷಿತ್ರಿ. ಅವಾಗ ರಾಜ ನೀವ ಸಲ್ಲಿದಪ್ಪ ಪೂಜೆ ಮಾಡಕ್ಕ ನೀವ ಮಾಡ್ರಿ ಅಂತಂದ್ ಹೇಳಿ ಅವಾಗ ಸಲ್ಲಿಸಿ ಹೋಗಿ. ಅಂದ್ರೆ ಈಗ ಸಾಹೇಬ್ರದ ಏನ ಪೂಜೆ ಮಾಡ್ತಕ್ಕಂಥ
ನೀವು ಹಿಂದೂ ಕ್ಷತ್ರಿಯರು. ಅಂದ್ರೆ ಈಗ ಕೆಲವೊಂದಿಷ್ಟು ಕಡೆ ನೋಡಿರ್ತೀವ್ರಿ ಎಲ್ಲಾ ಪ್ರತಿಯೊಂದು ದರ್ಗಾದೊಳಗ ಮುಸ್ಲಿಂ ಬಾಂಧವರನ್ನ ಪೂಜಾರಿಗಳಾಗಿ ಅವ್ರ ಪೂಜೆ ಮಾಡ್ತಿರ್ತಾರೆ. ಪ್ರತಿಯೊಂದು ದರ್ಗಾದೊಳಗ ನಾವು ನೋಡಿದ ಪ್ರಕಾರ ಈಗ ಫಸ್ಟ್ ಟೈಮ್ ಅಂದ್ರ ಇದ ಹಜರತ್ ಹಸನ್ ಡೋಂಗ್ರಿ ಸಾಹೇಬ್ರ ದರ್ಗಾದಾಗ ಹಿಂದೂ ಪೂಜಾರಿಗಳು ಅಂದ್ರ ಇದ ಫಸ್ಟ್ ರೀ. ಹೌದ್ರಿ, ಈಗ ನಾವು ಕೆಲವೊಂದಿಷ್ಟು ನೋಡಿ ದರ್ಗಾ ಪ್ರತಿಯೊಂದು ಮುಸ್ಲಿಂ ಬಾಂಧವರನ್ನ ದೇವ್ರ ಸೇವೆ ಮಾಡ್ತಿರ್ತಾರೆ. ಇದು ಫಸ್ಟ್ ಅಪ್ಪ ಅಂದ್ರೆ ಇದ ಒಂದ್ರಿ ಎಷ್ಟೋ ತಲೆಮಾರುಗಳು ಹೋಗ್ಯಾವ್ರಿ. ನಮ್ಮ ತಾತ ಮುತ್ತಾತ ಅಂತಾರಲ್ಲ, ಯಾವಾಗಿಂದ ಬಂದಾಗಿಂದ ಇದು ಐತ್ರಿ ಪದ್ಧತಿ ನಮ್ಮ ಹಿಂದೂಗಳು ಮಾಡ್ಬೋದು. ಈಗ ನಿಮ್ಮ ಪೂರ್ವಜರ ಕಾಲದಿಂದ ನಿಮ್ಗ ಐತಲ್ಲ ನಮಗ ಬಂದೈತಿ. ಈ ಬ್ಯಾರೆ ಅವ್ರಿಂದ ನಿಮ್ಗೆ ಏನಾಗಿಲ್ಲ. ಇಲ್ಲ ಇಲ್ಲ, ನಿಮ್ಮ ಹಿರಿಯರಿದ್ರು ಪೂರ್ವಜರ ಕಾಲದಿಂದ ತಲೆಮಾರ ಅಂತ ಅವ್ರೇನ್ ಫಸ್ಟ್ನಾಗ ಏನ್ ಪೂಜೆ ಮಾಡಿದ್ರಲ್ಲ ಅವ್ರು ನಿಮ್ಮ ತಲೆಮಾರಿನವ್ರ ಅವ್ರಿಂದ ನಿಮ್ಮವರೆಗೂ ಐತಿ. ಹೌದು, ಇದು ಯಾರಿಗೂ ಹೋಗಿಲ್ಲ, ಯಾರಿಗೂ ಹೋಗಿಲ್ಲ. ಈಗ ಕಾಯಂ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಹಿಂದೂ ಮಾಡಿದವ್ರ ಮಾಡ್ಕೊಂಡು ಅಂದ್ರೆ ಪವಾಡ ಬಾಳ ಐತ್ರಿ. ನಾನು ಬಾಳ ಇಲ್ಲಿ ಹೇಳಕತ್ರ ಒಂದ್ ಬುಕ್ಕನ ಐತ್ರಿ ಅದ್ರ ಬಾಳ ಅದಾವ ಪವಾಡ. ಈಗ ಇಲ್ಲಿ ಬರ್ತಾ ಇರ್ತಕ್ಕಂತ ಭಕ್ತರಿ ಯಾವಾರ ಹಿಂದೆ ಬರ್ಬೇಕ ಹೇಳ್ರಿ? ಹೆಚ್ಚಾಗಿ ಯಾವಾರ ಬರ್ತಾರ್ರಿ? ಹೆಚ್ಚಾಗಿ ಮಧ್ಯಾಹ್ನವಾರ, ಗುರುವಾರ ಬೇಸ್ತಾರ ಬಾಳ ಬರ್ತಾರ. ಮತ್ತ ಅಮಾಸಿ ಇಲ್ಲಿ ಮಂದಿ ಇರೋದಾರ ಕಂಟಿನ್ಯೂ ದಿನಂಪ್ರತಿ ಇರತೈತ್ರಿ. ಈಗ ಆಲ್ಮೋಸ್ಟ್ ಹೇಳ್ಬೇಕಂದ್ರ ಈಗ ಶ್ರೀ ಹಸನ್ ಡೋಂಗ್ರಿ ಸಾಹೇಬ್ರ ದ್ವಾರ ಗುರುವಾರ ದಿವಸ ಜಾಸ್ತಿ ಜನ ಬರ್ತೈತ್ರಿ. ಈ ಕಾಯಂ ಹೇಳ್ಬೇಕಂದ್ರ ಈ ನಡು ವಾರದಾಗ್ಲೂ ಜನ ಬರುದು ಹೋಗುದು ಮಾಡ್ತಿರ್ತೈತ್ರಿ. ಈ ವಾರ ದಿವಸ ಅಂತೂ ಕಂಟಿನ್ಯೂ ಬರೋದಿರ್ತಾರೆ ಜನ. ಈ ಅಮಾಸಿ ಹುಣ್ಣಿ ಅಂದ್ರ ಜಾಸ್ತಿ ಬರ್ತೈತ್ರಿ. ಅವತ್ತು ಕಂಟಿನ್ಯೂಸ್ ಜನ ಬರೋದಿರ್ತಾರೆ. ಈ ಬರ್ತಕ್ಕಂತ ಭಕ್ತಾದಿಗಳು ಯಾವಾಗ ಬೇಕಾದ್ರೆ ಬರ್ಬೋದು. ಇದಕ್ಕೇನ ಅಂತಕ್ಕಂಥದ್ದು ಏನ್ ಇದಿಲ್ರಿ. ಏನಿಲ್ಲ, ಈಗ ಬೇಕಾದಂತ ಹಿಂದೂ ಮುಸ್ಲಿಂ ಬೇಕಾದ ಜನ ಇದ್ರು ಎಲ್ಲಾರು ಬಂದು ಪ್ರತಿಯೊಬ್ರು ಕೂಡಿ ಜಾತ್ರೆ ಮಾಡ್ತಾರೆ. ಇದು ಜಾತ್ರೆ ಯಾವಾಗ ಆಗತ್ರಿ? ಜೂನ್ 6ನೇ ತಾರೀಕು ಐತಿ ನೋಡ್ರಿ. ಜೂನ್ 6. ಇದು ಯಾವ ಹುಣ್ಣಿ ಯಾವ ಅಮಾಸಿ ಒಳಗೆ ಇದಾಗತ್ರಿ? ಇದು ಅಮಾಸಿ ಹುಣ್ಣಿ ಅಂತ 3 ಅಮಾಸಿಗೆ ಜೂನ್ 6ನೇ ತಾರೀಕು ಬಾದ್ಮಿ ಅಮಾಸಿನ ಯಾವ್ದ ಬರ್ತಿರ ಅದ. ಆ ಅಮಾಸಿಗೆ ಬರ್ತ್ರಿ ಒಂದ್ 3 ವರ್ಷ ಅದಕ್ಕರೇನ್. ಅದಾದ್ಮೇಲೆ ಮತ್ತ ಒಂದ್ 10 ದಿನ ತಳಗ ಹಿಡಿದು ಇದು ಮಾಡ್ತಾರೆ ಹಿರಿಯರು. ಎಲ್ಲಾ ಬಾಂಧವರು ಕೂಡಿ ಜಾತ್ರೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಭಾವ್ಯಕತೆ ಏನು ನೋಡ್ಬೇಕಂದ್ರ ಇದು ಬೇಗ ದರ್ಗಾದಾಗ ನೋಡ್ಬೇಕು. ಅಂದ್ರೆ ಈ ದರ್ಗಾ ಯಾವ್ದಪ್ಪ ಅಂತ ಹಸನ್ ಡೋಂಗ್ರಿ ಸಾಹೇಬ್ರ ಮುಸ್ಲಿಂ ಭಾವಗತೆ ಏಕತೆಯ ದರ್ಗಾ ಅಂದಾಗ ಪ್ರತಿಯೊಬ್ಬರು ಕೂಡಿ ಈ ದೇವ್ರದ್ದು ಸೇವಾ ಮಾಡ್ತಾರೆ. ಬರ್ತಕ್ಕಂತ ಭಕ್ತಾದಿಗಳೆಲ್ಲ ಇದು ವರ್ಷದಲ್ಲಿ ಒಂದ್ಸಲಿ ಜಾತ್ರೆ ವರ್ಷಕ್ಕಂತ ವರ್ಷಕ್ಕೆ 5 ದಿನ ಜಾತ್ರೆ. ಇದು ಒಂದ್ ದಿವ್ಸ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 5 ದಿವಸದವರೆಗೂ ಜಾತ್ರೆ ಅಲ್ಲಿ ನರಸನಗುಡಿ ಸಾಯಿ ಅಲ್ಲಿಂದ ಹಿಡಿದು ಈ ಕಡೆ ಒಂದಿಟ್ಟು ಜಾಗ ಐತಿ ನಿಮ್ಗೆಲ್ಲ ಇದೆಲ್ಲ ಇತ್ತು. ಮತ್ತ ನಿಮ್ಮ ಪೂಜಾರಿಗೆ ಅಂತಂದ ಎಷ್ಟೋ ಭೂಮಿ ಇದು ಬಂದಿತ್ತು. ಇಲ್ಲಿ ಒಂದು ಬೇರೆ ಸಾಕು ಬೀಳ್ತದ ಕೆಲವೊಂದಿಷ್ಟು ಹಿರಿಯರು ಬೇರೆ ಹೇಳ್ತೀವಿ. ಇಲ್ಲೇ ಸಕ್ರೆ ಇಲ್ಲೇ ಇತ್ತು ಸಕ್ರೆ ಗಿಡ ಎಲ್ಲಿ ಇತ್ತು? ಇಲ್ಲಿ ಕಟ್ಟೆ ಐತಲ್ಲ ಅದು ನೋಡಿ, ಕಟ್ಟೆ ನಡ್ಬರ್ಕ ಇತ್ತು ಅದು. ಈಗ ಟೈಮ್ ಕಾಟೆ ಐತಲ್ರಿ, ಅಲ್ಲೇ ನಡ್ಬರ್ಕ ಇತ್ತು ಅದು. ನಡುನ ಇತ್ರ ಇಲ್ಲೊಂದು ದೊಡ್ಡ ಗಿಡ ಇತ್ರ ಅದು. ಆವಾಗ ನಾನ ಸಣ್ಣ ಸುತ್ತಿದೆ ಇಲ್ಲ ಅನ್ಸುತ್ತ. ಅವಾಗಿನ ಟೈಮ್ದಾಗ್ರೆ ಸಕ್ರೆ ಹಿಂಗ ಕೈಲಿ ಬೆಳೆಯೋಂಗಿಲ್ಲ ಅಷ್ಟ ಸಕ್ರೆ ಬೆಳಿತಿತ್ತ. ಯಾವ್ದ ಗಿಡ ಫೋಟೋದಾಗ ಅಟ್ಟ ಐತ್ರಿ. ಹಳಿ ಅಜ್ಜ ಫೋಟೋ ಐತಲ್ರಿ. ಫೋಟೋ ಎಲ್ಲಿ ಐತ್ರಿ? ಫೋಟೋ ಎಲ್ಲಿ ಅಲ್ಲಿ ಮ್ಯಾಲೆ ಐತ್ರ ಅದ್ರ ಸ್ವಲ್ಪ ಮುಂದತ್ರ ಅದ ಗಿಡದ ಫೋಟೋ. ಈಗ ಐತನಾಗತ್ರ ಫೋಟೋ ಐತಲ್ರಿ, ಇಲ್ಲಿ ಕಾಣ್ತೈತಿ. ಮ್ಯಾಲ ಗೋಡೆ ಹಾಕಿ ಈಗ ತಾನಾಗೆ ಇನ್ನೊಂದು ಸಕ್ರೆ ಗಿಡ ಇಲ್ಲಿ ಹೊರಗೈತ್ರಿ. ಈಗಾದ್ರೂ ಸಕ್ರೆ ಬೆಳ್ದೈತ್ರಿ ಅದು. ಈಗಾದ್ರೂ ತೋರಿಸ್ತೀನಿ ಬರ್ಬೇಕಾದ್ರೆ. ಇನ್ನ ಸಕ್ರೆ ಐತನಾಗತ್ರ ತಾನ ಬೀಳ್ದತ್ರಿ ಸಕ್ರೆ. ಈಗ ಬೀಳತೈತ್ರಿ ಏನಾದ್ರು? ಈಗಾದ್ರೂ ಬಿದ್ದತ್ ನೋಡ್ರಿ. ಇದು ವಿಚಿತ್ರ ಇದೆಲ್ಲ ಪವಾಡ ಹಂಗೈತಿ. ಅಂದ್ರೆ ಇದು ಕೆಲವೊಂದಿಷ್ಟು ಜನಕ್ಕ ನಂಬಾಕ ಅಸಾಧ್ಯವಾದಂತ ಕೆಲವೊಂದಿಷ್ಟು
ದೃಶ್ಯಗಳನ್ನ ನೋಡ್ಬೇಕಾದ್ರೆ ನಂಬಾಕ ಅಸಾಧ್ಯ ಆಕತ್ರಿ. ಈಗಿನ ಕಾಲಮಾನದೊಳಗೆ ಜನಕಂದ್ರ ಹೌದು ಅದ್ ಸುಳಿದಕ್ಕೆ ಯಾರು ನಂಬಂಗಲ್ರಿ. ಮತ್ತ ಅಂತವರೇ ಇಷ್ಟು ದೊಡ್ಡ ಪವಾಡಗಳದಪ್ಪ ಅಂದ್ರ ಆ ಬಂದ್ ಇಲ್ಲಿ ಬಂದಂತ ಭಕ್ತರಿಗೆ ಗುರುತ್ರಿ ಅದ ಅದಕ್ರಿ. ಹೌದು ಕೆಲವೊಂದಿಷ್ಟು ಜನಕ್ಕ ನಂಬಕ್ ಸಾಧ್ಯ ಆಗಲ್ರಿ. ಹೆಂಗಾಕತ್ತಪ್ಪ ಅಂತೇಳಿ ಕೆಲವೊಂದಿಷ್ಟು ಜನ ಇರ್ತಾರೆ. ಹೌದು ಅಲ್ಲಿ ಬರಗಾಲ ಅಡ್ಡಾಡೋಂಗ್ ಇಲ್ಲಿ ನೋಡ್ರಿ ಜಿಬಿ 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 ಕಾಲಲ್ಲ ಆದ್ರೆ ಇದಕ್ಕಿಂತ ಇಲ್ಲಿ ಬಾಳ ಬೆಳೆದತ್ರಿ ಕುಡಿತಿದ್ರ ಚಾ ಮಾಡಿ ಸಕ್ರಿ ಮನಿ ಸಕ್ರಿ ಬೀಳ್ತಿತ್ರಿ. ನಾವೀಗ ನಿಮ್ಮ ಕಾಲಮಾನದೊಳಗ ನೀವು ನೋಡಿಲ್ರಿ? ಇಲ್ರಿ ನಾವ್ ನೋಡಿಲ್ಲ ಬಾಳ ಏನ ಹುಟ್ಟಿಲ್ಲ ಅನ್ಸುತ್ತ ನಾವ್ ಮೊದಲಿಗಿಂತ ಮುಂಚೆಯಿಂದ ಬಂದತ್ರಿ ಅದ ನಿಮ್ಮ ಪೂರ್ವಜರ ಕಾಲದಿಂದ ಇದಾಗೈತೆ ಅನ್ನಂಗಾತ್ರಿ. ಹೌದು ಹಾಗೀಗ ಅದನ್ನೊಂದು ಗಿಡ ಏನೈತಲ್ರಿ ಈಗ ಯಾವ್ದ್ರಿ ಇಲ್ಲಿ ಮೊದಲ ಇದ್ದದ್ದು ಅದು ಸಿಡಿ ಅದ ಇದು ಆತ್ರಿ. ಇನ್ನೊಂದು ಗಿಡ ರೀ? ಇನ್ನೊಂದ್ ಗಿಡ ಇಲ್ಲಿ ಹೊರಗೈತಿ ಇದೈತ್ರಿ ಐತಿ ಅದನ್ನ ನೋಡೋಣ. ನೋಡಿ ಇಲ್ಲೆಲ್ಲ ನೋಡ್ರಿ ಬೇಗ ಸಕ್ಕರೆ ಎಲ್ಲ ಇಲ್ಲೆಲ್ಲ ಸಕ್ಕರೆ ನೋಡ್ರಿ ಇಲ್ಲಿ ಬಾ ಇಲ್ಲ ಐತಿ ನೋಡ್ರಿ. ಪ್ರಕಾಶ್ ಬರು ಇದೆಲ್ಲ ನೋಡ್ರಿ ಸಾಕ್ರಿ ಅನ್ನಂಗಾತ್ರಿ ಇದೀಗ. ಹಾ ರೀ ಇದು ಇದ ಗಿಡದ ಅನ್ನಂಗಾತ್ರಿ ಇದೀಗ. ಇದ ಗಿಡ ಇದು ಯಾವ ಗಿಡ ರೀ ಇದೀಗ? ಅದ ನಾವಂತ್ರ ಸಕ್ಕರೆ ಗಿಡ ಅಂತೀವ ಅದಕ್ಕ ಅದೇನೈತೆ ನಮ್ಮ ಏ ವಿಚಿತ್ರ ಇದೆಲ್ಲ ರೀ. ಹೌದು ಇದು ನಂಬಾಕ್ ಅಸಾಧ್ಯವಾದ ಇಂಥವ್ ಗಿಡ ಅಲ್ಲಿ ಎಲ್ಲಾ ಕಡೆ ಅದಾವ್ರಿ ನಮ್ ಹಿಂದ ಐತ್ರಿ ಆದ್ರ ಅಲ್ಲಿ ಇದು ಮಾಡೋದಿಲ್ರಿ ಇಲ್ಲಿ ಅಷ್ಟ ಹಿಂಗ್ ಬೀಳ್ತೈತ್ರಿ ಅಂತ ಜಾಗದಾಗ. ಈಗಾದ್ರೂ ಈಗ ನೋಡ್ಬೋದ್ರಿ ಈಗ ಸಾಕ್ರಿ ಸಣ್ಣ ಹೆಂಗ್ ಬೀಳುತ್ತ ಮುದ್ದೆ ಸಾಕ್ರಿ ಏನ್ ಸೇಮ್ ಐತ್ರಿ ಕೆಳಗ ಅದ ಟೈಪ್ ಬಿದ್ದೈತ್ರಿ ಈಗ. ಹೌದ್ರಿ ಈ ಬರಗಾಲ ಮ್ಯಾಲ ಹೋಗಿ ಬರ್ರಿ ನಿಮ್ಗೆ ಗೊತ್ತಾಗತ್ತ. ಐತ್ರಿ ಇದು ನೋಡಿದ್ರೆ ಗುರ್ದಾಗತ್ರಿ ಈಗ ಎಲ್ಲಾ ಕಡೆ ನೀರಾಗೈತ್ರಿ ಇದು. ಇಲ್ಲಿ ನೋಡ್ರಲ್ಲ ಇದು ಯಾಕ ಐತ್ರಿ ಇದು. ಸಕ್ಕರೆ ಏನ್ ಸಾಕ್ರಿ ಐತ್ರಿ ಇಲ್ಲಿ ಒಂದು ಈಗಿನ ಕಾಲಮಾನದಾಗ ಇದು ನೋಡುವಂತ ಸಾಕ್ಷಿ ಅಂದ್ರೆ ಇದು ಒಂದರ ಈಗ. ನೀವು ನೋಡ ಇದು ಏನ್ ನೋಡಾತಿರಲ್ಲ ಇದು ಸಾಕ್ರಿ ನೋಡ್ರಿ ಇದು ಗಿಡದಾಗ ನಿಂತ್ರ ಈಗ ಸಾಕ್ರಿ ಬೀಳುವಂತ ಪವಾಡ್ರಿ ಇದು. ಶ್ರೀ ಹಸನ್ ಡೋಂಗ್ರಿ ಸಾಹೇಬ್ರದ ಪವಾಡ್ ನೋಡ್ರಿ ಇದು. ಈಗ ಸುಮಾರು ವರ್ಷಗಳಿಂದ ಆ ದರ್ಗಾದ ಮಗ್ಲ ಏನೈತಲ್ರಿ ದರ್ಗಾದ ಬಾಲ್ಕಿನ್ ಬಾಜು ಏನ ದೊಡ್ಡದ ಗಿಡ ಐತಂದಂಗ ಆತ್ರ ಇಲ್ಲಿ. ದೊಡ್ಡ ಗಿಡ ಐತ್ರಿ ಅದ್ರಾಗ ಸಾಕ್ರಿ ಅನ್ನಂಗಾತ್ರಿ ಮೊದಲ. ಮೊದಲ್ ಬೀಳ್ತಿತ್ರಿ ಬಾಳ ಬೀಳ್ತಿತ್ತ ಆದ್ರೆ ಇಲ್ಲಿ ಸ್ವಲ್ಪ ಪ್ರಮಾಣದಾಗ ಬೀಳ್ತತ್ರಿ. ಸಾಕ್ರಿ ನೋಡ್ರಿ ಸಣ್ಣಗ ಮುದ್ದಿ ಸಾಕ್ರಿ ಹೆಂಗ್ ಬರ್ತೈತ್ರಿ ಇದು ಸರಿ ಏನ ನೋಡ್ಬೋದ್ರಿ. ಇದ ಯಾರು ಸುಳ್ಳು ಅಂತಕ್ಕಂಥವ್ರು ಇಲ್ಲಿ ಬಂದ ನೋಡ್ಕೊಂಡ್ ಹೋಗ್ಬೋದ್ರಿ ಪ್ರತ್ಯಕ್ಷವಾಗಿ. ಶ್ರೀ ಹಸನ್ ಡೋಂಗ್ರಿ ಸಾಹೇಬ್ರ ಪವಾಡ್ ನೋಡ್ರಿ ಇದು. ಏನಾದ್ರೂ ಮುದ್ದಿ ಸಾಕ್ರಿ ಬೆಳತೈತ್ರಿ ಮುದ್ದಿ ಸಾಕ್ರಿ ಬೆಳತಕ್ಕಂತ ಕ್ಷೇತ್ರ ನೋಡ್ರಿ ಇದು. ಇದ ನೋಡ್ರಿ ಆ ಗಿಡ ಶ್ರೀ ಹಸನ್ ಡೋಂಗ್ರಿ ಸಾಹೇಬ್ರ ಪವಾಡ್ ನೋಡ್ರಿ ಇದು. ಈಗ ಈ ಗಿಡದಾಗ ನಿಂತ್ರನ ಸಾಕ್ರಿ ಬೆಳದ ನೋಡ್ರಿ ಮುದ್ದಿ ಸಾಕ್ರಿ. ಬರ್ತಕ್ಕಂತ ಭಕ್ತಾದಿಗಳು ಯಾರಾದ್ರೂ ಬಂದ್ ನೋಡ್ಕೊಂಡ್ ಹೋಗ್ಬೋದ್ರಿ. ಇದೊಂದು ಪವಾಡ ಪುಣ್ಯ ಕ್ಷೇತ್ರ ರೀ. ಮೊದಲಿಂದ ಬೇರೆ ಮೊದಲ ಆ ಟೈಮ್ದಾಗ ಆಗ ಬಳ್ಕೊಳ್ಳೋ ಹಂಗ ಬೆಳ್ತಿತ್ತತ್ರಿ. ಈಗ ಕಾಲಕ್ರಮೇಣ ಗಿಡ ಸಿಡಿ ಆದ ಕಾರಣ ಅದ ಬಂದಾಗೈತ್ರಿ. ಆದ್ರೂ ಈಗ ನೋಡ್ಬೋದ್ರಿ ಈ ಗಿಡ ಐತ್ಲಾ ಈ ಗಿಡದಾಗ ನಿಂತ್ರ ಏನಾದ್ರು ಸಾಕ್ರಿ ಸಣ್ಣಗೆ ಬೆಳತತ್ರಿ. ನೋಡ್ಕೋಬಹುದ್ರಿ ಯಾರಾದ್ರೂ ನೋಡ್ಕೊಳ್ಳೋರು. ಈಗ ಬರ್ತಕ್ಕಂತ ಭಕ್ತಾದಿಗಳು ಯಾರಾದ್ರು ಪ್ರತ್ಯಕ್ಷವಾಗಿ ಬಂದ್ ನೋಡ್ಕೊಂಡು ಹೋಗ್ಬೋದು. ನೀವೆಲ್ಲ ಇದು ಸುಳ್ಳು ಅಂತಕ್ಕಂಥವ್ರು ಯಾರು ಇದ್ರಪ್ಪ ಅಂದ್ರೆ ಈ ಪ್ರತ್ಯಕ್ಷವಾಗಿ ಬಂದ್ ನೋಡ್ಕೊಂಡು ಹೋಗ್ಬೋದು ನೀವು. ಜಡಿ ಇರ್ಬೇಕು ಅದ್ರ ಮ್ಯಾಗ ಐತಲ್ರಿ ಗಿಡ ಅದನ್ನಾಗತ್ರ ಅದು ಬಾಗಿದ ಗಿಡ ರೀ. ಆ ಗಿಡದಾಗಿಂದ್ರ ಸಕ್ಕರೆ ಬೆಳಿತಿತ್ತು ಅನ್ನಂಗಾತ್ರ ಅದು. ಅದ ನೋಡ್ರಿ ಮೊದ್ಲಿನ ಸಕ್ಕರೆ ಗಿಡ ಅಂದ್ರೆ ಈಗ ಸಣ್ಣ ಗಿಡದಾಗ ಬೆಳ್ತೈತ್ರಿ ಅದು. ಅಲ್ಲಿ ಇನ್ನೂ ಐತ್ರಿ ಅದು ಇಲ್ಲ ನಾ ಅಲ್ರಿ ಪವಾಡ ಒಂದು ಆದ್ರೆ ಒಂದು ಐತ್ರಿ. ಈಗ ಅವ್ರು ಬೀಳ್ತ್ರಿ ಅದು ನಮ್ಮ ಹುಟ್ಟೂರು ಭಾಳ ಮಂದಿ ಮುಟ್ಟು ಭಾಳ ಹಿಂಗೆ ಹೆಣ್ಮಕ್ಳು ಇದಾಗ ಬಂದು ಮುಟ್ತಾರಲ್ರಿ.
ಈ ದರ್ಗಾದ ಬಗ್ಗೆ ಇನ್ನೊಂದು ವಿಶೇಷತೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ, ನೀವು ಕೆಲವೊಂದಿಷ್ಟು ದರ್ಗಾಗಳಲ್ಲಿ ನೋಡಿರ್ತೀರ, ಯಾವುದೇ ದರ್ಗಾಗಳಲ್ಲಿ ಕೂಡ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವರುಗಳನ್ನ ನೋಡೋದಕ್ಕೆ ನಿಮಗೆ ಸಿಗೋದಿಲ್ಲ. ಆದರೆ ಈ ದರ್ಗಾದಲ್ಲಿ ಮಾತ್ರ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವರುಗಳು ಎಲ್ಲವನ್ನು ನೀವು ಈ ಸ್ಥಳದಲ್ಲಿ ನೋಡಬಹುದು. ಅದು ಯಾವ ದೇವರಪ್ಪ ಅಂದ್ರೆ ಅದೇ ನೋಡಿ ಶ್ರೀ ಭರಮ ದೇವರು. ಇದೇ ನೋಡಿ ಆ ಭರಮ ದೇವರು ಮತ್ತು ದೇವಸ್ಥಾನ. ಎಲ್ಲರೂ ಆಶೀರ್ವಾದವನ್ನ ತೆಗೆದುಕೊಳ್ಳಿ. ಬರತಕ್ಕಂತಹ ಭಕ್ತಾದಿಗಳು ಈ ದೇವಾಲಯಕ್ಕೆ ಒಮ್ಮೆಯಾದರೂ ಬಂದು ಭೇಟಿ ಕೊಟ್ಟು ನೋಡಿಕೊಂಡು ಹೋಗಬಹುದು. ಈಗ ನೋಡ್ರಲ್ಲ, ಇದಕ್ಕೆ ಕಟ್ಟಡ ಆಗಿನ ಟೈಮ್ದಾಗ ಯಾರು ಮನೆ ಮಾಡ್ಯಾರ ಇಲ್ಲೆಲ್ಲ ಒಳಗಿಂದ ಮುಂಜಾಗ ಮಠಂಗಡಿ ಸೇರಿದಲ್ಲಿ ಇಲ್ಲಿ ಮಾಂದೇವಿ ಇರ್ತಾರೆ. ಇಲ್ಲಿ ಇದಕ್ಕೆ ಈ ದೇವರಿಗೆ ಇದು ಯಾವುದೋ ಕಪ್ಪ ಕಡೆ ನಡೆಯಲ್ಲ ಅಂದಾಗತ್ತೆ. ಈ ಕಟ್ಟಡ ನೋಡ್ರಿ ಯಾವ ರೀತಿ ಮಾಡ್ಯಾರ ಇದು, ಹಳಿ ಕಾಲ ಅಂತಿದೆ, ಈಗಿನಂತೂ ಅಲ್ರಿ ಇದು. ಆಮೇಲೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರೆ, ಈಗ ಶ್ರೀ ಹಸನ್ ಉಮ್ರಿ ಸಾಹೇಬ್ರದ ಪವಾಡದ ಬಗ್ಗೆ, ಅವ್ರದ ಇತಿಹಾಸದ ಬಗ್ಗೆ, ಅವರ ಸೃಷ್ಟಿ ಯಾವ ರೀತಿ ಆಯಿತು ಮತ್ತು ಅವ್ರದ್ದು ಮೂಲ ಸಂಸ್ಥಾನ ಯಾವ್ದನ್ನ ಅಂತಕ್ಕಂಥ ವಿಷಯ ಮಾಹಿತಿ ಎಲ್ಲ ನಮಗೆ ಸರಳವಾಗಿ ಎಲ್ಲ ನಿಮ್ಮ ತಿಳಿದಾಗ ತಿಳಿಸ್ಕೊಟ್ರಿ. ನಾವು ತಿಳಿದಾಗ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಈ ಅಗ್ನಿಹೊಂಡವನ್ನ ಏನ್ ನೋಡ್ತಾ ಇದ್ರಲ್ಲ, ಇದೇ ಅಗ್ನಿಹೊಂಡದಿಂದ ಶ್ರೀ ಗುರು ಹಸನ್ ಡೋಂಗ್ರಿ ಸಾಹೇಬರ ಬೆಳಗ್ಗಿನ ಮತ್ತು ಸಾಯಂಕಾಲದ ಸ್ಥಾನಕ್ಕೆ ಹೋಗ್ತಕ್ಕಂತಹ ಬಿಸಿ ನೀರನ್ನ ಇದೇ ಹೊಂಡದಲ್ಲಿ ಕಾಯಿಸಲಾಗುತ್ತದೆ. ಇದೇ ನೋಡಿ ಆ ಪವಿತ್ರವಾದಂತಹ ಅಗ್ನಿ ಹೊಂಡ.